ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಲಾಗ್ ಬಂದು ಒಂದು ಟ್ರಿಪ್ ಹೋಗಿದ್ವಿ, ಸ್ಮಾಲ್ ಟ್ರಿಪ್, ಅಂದರೆ ಒಂದು 3 days ಟ್ರಿಪ್ ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಸೊ ಅದರದ್ದು ಒಂದು ವೀಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ ಮತ್ತು ಶೃಂಗೇರಿ ಇವಿಷ್ಟು ಮತ್ತು ಅಕ್ಕಪಕ್ಕ ಇರುವಂತಹ ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿರೋದು. 3 days ಟ್ರಿಪ್ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಓಲ್ ಫ್ಯಾಮಿಲಿ ನಾವು ಹೋಗ್ತಾ ಇರುವಂಥದ್ದು. ಅಂದರೆ ನಾವು ಕೊಕ್ಕಿ ಜಿಂಕ ಚಿಕ್ಕ ಹಾಯ್ 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 ಕತ್ರ. ಯಾರಿಗೆ ಪಾರ್ಸಲ್ ಮಾಡ್ಬಿಟ್ರಿ ಪಾಪನ? ಒಬ್ರು ಕೊಟ್ಬಿಟ್ರಾ? ನಮ್ಮ ಫ್ಯಾಮಿಲಿ ಮತ್ತು ಇಬ್ಬರು ಅತ್ತಿಗೆ ಇದ್ದಾರಲ್ಲ, ಅವ್ರ ಫ್ಯಾಮಿಲಿ ಮಾತ್ರನೇ ಹೊರಟಿದ್ದು. ಆ್ಯಕ್ಚುಲಿ ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಹೊರಡೋದಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದು ಕ್ಯಾನ್ಸಲ್ ಆಯಿತು ಅಂತ ಹೇಳಿ ನಾವೆಲ್ಲ ಒಂದು 3 ಕಾರಲ್ಲಿ ಹೋಗಿರುವಂಥದ್ದು. ತುಂಬ ದಿನ ಆಗಿತ್ತು ಈ ರೀತಿ ಫ್ಯಾಮಿಲಿ ಟ್ರಿಪ್ ಮಾಡಿ. ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಸೊ ಮೊದಲು ಹೋಗಿದ್ದು ನಾವು ಸಕಲೇಶ್ಪುರಕ್ಕೆ. ಕರ್ನಾಟಕದ ಸ್ಕಾಟ್ಲೆಂಡ್ ಅಂತಲೇ ಪ್ರಸಿದ್ಧ ಆಗಿರುವಂತಹ ಸಕಲೇಶ್ಪುರ. ಅದರಲ್ಲೂ ಈ ಒಂದು ಮಂಜರಾಬಾದ್ ಫೋರ್ಟ್ ಸಕಲೇಶ್ಪುರದಲ್ಲಿ ತುಂಬಾ ಫೇಮಸ್ ಒಂದು ಫೋರ್ಟ್ ಅಂತಲೇ ಹೇಳ್ಬೋದು. ಪ್ರಕೃತಿಗಳ ಮಧ್ಯೆ ಒಂದು ನಕ್ಷತ್ರಾಕಾರದ ವಿನ್ಯಾಸದಲ್ಲಿರುವಂತಹ ಒಂದು ಫೋರ್ಟ್ ಇದು. ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋದ್ವಿ. ಸ್ವಲ್ಪ ಮೆಟ್ಲುಗಳನ್ನ ಹತ್ಕೊಂಡು ನಾವು ಅಲ್ಲಿ ಹೋಗ್ಬೇಕಾಗತ್ತೆ. ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮೆಟ್ಲುಗಳೆಲ್ಲ ಸ್ವಲ್ಪ ಈಸಿಯಾಗಿಯೇ ಹತ್ತಿದ್ವಿ. ಫೋಟೋ ಮೇಲಿಂದ ನೋಡ್ತೇವಲ್ಲ ನಕ್ಷತ್ರ, ಅದು ಹಿಂಗಿಲ್ಲ ನಕ್ಷತ್ರ. ನಮಗೆ ಒಳಗಡೆ ಫೋಟೋಲೆಲ್ಲ ಹೋಗಿ ನೋಡಿದಾಗ ಅಷ್ಟೊಂದು ವಿನ್ಯಾಸ, ಅಂದರೆ ನಕ್ಷತ್ರದ ವಿನ್ಯಾಸ ಏನಿದೆ ಅದು ಕಾಣೋದಿಲ್ಲ. ಬಟ್ ಅದು ಮೇಲ್ಗಡೆ ಹೋದರೆ ಮಾತ್ರ ನಮಗೆ ಅದು ಕಾಣೋದು, ಯಾವ ರೀತಿಯಾಗಿ ಅದು ಕಾಣುತ್ತೆ ಅಂತ. ಬಟ್ ಅದು ನಮಗೆ ಒಳಗಡೆಯಿಂದ ಕಾಣಿಸಲ್ಲ. ಹಾಗೆ ಈ ಒಂದು ಸಕಲೇಶ್ಪುರ ಫೋರ್ಟಲ್ಲಿ ತುಂಬ ಜನ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಪರಮಾತ್ಮ ಮೂವಿಯಲ್ಲಿ ಪರವಶನಾದೇನೋ ಏನೋ ಒಂದು ಸಾಂಗ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಕೃಷ್ಣ ಈ ಕಡೆ ಅರ್ಜುನ್ ಫೋನ್ ನೋಡಲಿ. ಅರ್ಜುನ್ ಫೋನ್ ಈ ಕಡೆ ಇಲ್ಲಿ ಮುತ್ತು ಕೊಡು. ಏನ್ ಬೇಳಿ ಕಿರಣನ್ ಎಂಗೇಜ್ಮೆಂಟ್ ಅಲ್ಲಿ ಹಿಂಗೆ ಇಡ್ಲಿ. ಸೊ ನಾವು ಸುಬ್ರಹ್ಮಣ್ಯಕ್ಕೆ ತಲುಪೋರಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಒಂದಷ್ಟು ಚಪಾತಿ ಎಲ್ಲ ಮಾಡ್ಕೊಂಡಿದ್ವಿ. ಅದಕ್ಕೆ ಅಂದರೂ ಕೂಡ ಚಪಾತಿ ಗೊಜ್ಜು ಅದೆಲ್ಲ ಮಾಡ್ಕೊಂಡಿದ್ರು. ಹಾಗೆ ಟ್ರಾವೆಲಲ್ಲೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ನಿಪ್ಪಟ್ಟು, ಚಕ್ಲಿ, ಪುರಿ, ಒಗ್ಗರಣೆ ಎಲ್ಲದನ್ನು ಕೂಡ ಒಬ್ಬೊಬ್ಬರು ಶೇರ್ ಮಾಡ್ಕೊಂಡಿದ್ವಿ. ಯಾಕಂದರೆ ಟ್ರಾವೆಲ್ ಮಾಡುವಾಗೆಲ್ಲ ಬೇಕಾಗುತ್ತಲ್ವ, ಹಂಗಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದ ನಂತರ ನಾವು ಹೊರಟಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಆ ದೇವಸ್ಥಾನ ಅಂದರೆ ಮೊದಲು ನಮಗೆ ನೆನಪಾಗೋದು ಅಂದರೆ ಗರ್ಭಗುಡಿ, ಸಂಧ್ಯಾ ಮಂಟಪ, ಗರುಡ ಧ್ವಜ, ಶಿಲ್ಪಕಲೆಗಳು, ಬಾಗಿಲುಗಳು ಇವೆಲ್ಲ ಇದ್ದೇ ಇರುತ್ತೆ. ಸೊ ನಮ್ಗೆ ದೇವಸ್ಥಾನ ಅಂದಾಗಲೇ ನಮಗೆ ಈ ಒಂದು ಪಿಕ್ಚರ್ಸ್ ಎಲ್ಲ ನೆನಪಾಗುತ್ತೆ. ಬಟ್ ಇಲ್ಲಿ ಅಂದರೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವರಿಗೆ ಗರ್ಭಗುಡಿನೇ ಇಲ್ಲ, ಬಯಲನ್ನೇ ಆಲಯವಾಗಿ ಮಾಡ್ಕೊಂಡಿರುವಂತಹ ಒಂದು ಕ್ಷೇತ್ರ ಇದು ಅಂತಲೇ ಹೇಳ್ಬೋದು. ಈ ಒಂದು ಟೆಂಪಲ್ಗೆ ಆಕಾಶವೇ ಚಾವಣಿ ಮತ್ತು ಸುತ್ತಲೂ ಇರುವಂತಹ ಮರ ಗಿಡಗಳೇ ನೆರಳೇ ಒಂದು ಕಟ್ಟಡ ಆಗಿದೆ ಈ ದೇವಸ್ಥಾನಕ್ಕೆ. ಹಾಗೆ ಗಣಪತಿ ಪಕ್ಕ ನಮಗೆ ಇಲ್ಲಿ ಸಿದ್ಧಿ ಮತ್ತು ಬುದ್ಧಿಯ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು.
ಚಿತ್ರದುರ್ಗ ಶ್ರೀ ಗಣಪತಿ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಭಕ್ತರು ತಮ್ಮ ಇಚ್ಛೆಗಳನ್ನು ಹೇಳ್ಕೊಂಡು ಒಂದು ಗಂಟೆ ಕಟ್ಟಿದ್ರೆ ಸಾಕು, ಅದು 45 ದಿನಗಳಲ್ಲೇ ನೆರವೇರುತ್ತೆ ಅನ್ನೋ ಒಂದು ಅಚಲವಾದ ನಂಬಿಕೆ ಇದೆ. ಹಾಗೆಯೇ ಹರಕೆ ಕಟ್ಕೊಂಡು ಕೂಡ ಬಂದು ಅದು ನೆರವೇರಿದ ಮೇಲೆ ಕೂಡ ಬಂದು ನಾವು ಗಂಟೆಗಳನ್ನು ಕಟ್ಬೋದು. ಗಂಟೆಯನ್ನು ಹರಕೆ ಮಾಡಿ ಕಟ್ಟುವಂಥದ್ದೇ ಇಲ್ಲಿನ ಒಂದು ವಿಶೇಷತೆ. ಅದಕ್ಕಾಗಿಯೇ ಇಲ್ಲಿ ನಾವು ಸಾಕಷ್ಟು ಗಂಟೆಗಳನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲ ರೀತಿಯ ವಿಧ ಗಾತ್ರಗಳಲ್ಲಿ ನಾವು ಈ ಒಂದು ಗಂಟೆಗಳನ್ನು ನಾವಿಲ್ಲಿ ನೋಡ್ಬೋದು. ಸಾವಿರಾರು ಗಂಟೆಗಳನ್ನು ಎಲ್ಲರೂ ಕೂಡ ಕಟ್ಟಿದ್ದಾರೆ. ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಜನಗಳ ಹರಕೆ ನೆರವೇರಿದೆ, ಹಾಗೆ ಅವರು ಎಷ್ಟು ಭಕ್ತಿಯಿಂದ ಇದನ್ನು ಕಟ್ಟಿರ್ಬೋದು, ಎಷ್ಟು ಅಚಲವಾದ ಒಂದು ನಂಬಿಕೆಯನ್ನು ಇಟ್ಕೊಂಡು ಕಟ್ಟಿದ್ದಾರೆ ಅನ್ನೋದು ನಮಗೆ ನಿಜವಾಗ್ಲೂ ತಿಳಿಯುತ್ತೆ ಇದರಿಂದ. ಬಾರಿ ಗಂಟೆ ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಮಧ್ಯ ಸಿಗುವಂಥದ್ದು ಈ ಒಂದು ಅಪೂರ್ವವಾದ ಏಕಶಿಲಾ ಗಣೇಶನ ವಿಗ್ರಹ. ಅಂದರೆ ಒಂದೇ ಬಂಡೆಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ವಿಗ್ರಹ ಅಂತಲೇ ಹೇಳ್ಬೋದು. ದ್ವಾರ ನದಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಸಿಗುವಂತಹ ಈ ಒಂದು ಅದ್ಭುತವಾದ ಗಣೇಶನ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ರೆ ತಪ್ಪಿಸ್ತೇನೆ ಈ ಒಂದು ಪ್ಲೇಸ್ನ ಕೂಡ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸುಬ್ರಹ್ಮಣ್ಯ ಟೆಂಪಲ್ಗೆ. ಕರ್ನಾಟಕದ ಒಂದು ಪುಣ್ಯಕ್ಷೇತ್ರ ಈ ಒಂದು ಸುಬ್ರಹ್ಮಣ್ಯ ಟೆಂಪಲ್ ಅಂತಲೇ ಹೇಳ್ಬೋದು. ಯಾರಿಗೆ ತಾನೇ ಪರಿಚಯ ಇಲ್ಲ, ಎಲ್ಲರೂ ಸುಬ್ರಹ್ಮಣ್ಯ ಟೆಂಪಲ್ ಅಂದರೆ ಏನೋ ಒಂಥರ ಜುಮ್ಮೆನಿಸುವ ಒಂದು ಅನುಭವ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸರ್ಪ ನಿವಾರಣೆ ಆಗಿರ್ಬೋದು, ಒಂದು ಕಷ್ಟಗಳ ಪರಿಹಾರ ಆಗಿರ್ಬೋದು, ಎಲ್ಲದಕ್ಕೂ ನಾವು ಸುಬ್ರಹ್ಮಣ್ಯಗೆ ಅರಸ್ಕೊಂಡು ನಾವು ಇಲ್ಲಿಗೆ ಚಾಚು ತಪ್ಪದೇ ಬರ್ತಾ ಇರ್ತೀವಿ. ಸೊ ನೀವು ಕೂಡ ಬರ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಇತಿಹಾಸ ಏನಂದ್ರೆ, ವಾಸುಕಿ ಎಂಬ ಸರ್ಪ ಬಂದು ಗರುಡ ದೇವರ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಸಲುವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಬಿಲದೊಳಗೆ ಹೋಗಿ ಪರಶಿವನಿಗೋಸ್ಕರ ಒಂದು ಘೋರ ತಪಸ್ಸನ್ನ ಮಾಡುತ್ತೆ. ಬಂದು ಈ ಒಂದು ತಪಸ್ಸಿಗೆ ಮೆಚ್ಚಿ ತನ್ನ 2ನೇ ಕುಮಾರನಾದ ಸುಬ್ರಹ್ಮಣ್ಯೇಶ್ವರನ ಇಲ್ಲಿಗೆ ಕಳಿಸ್ತಾರೆ. ಆಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರು ಇಲ್ಲಿ ಬಂದು ನೆಲೆಗೊಂಡು ವಾಸುಕಿ ಸರ್ಪಕ್ಕೆ ಸಹಾಯ ಮಾಡ್ತಾರೆ. ಸೊ ಆವಾಗಿಂದ ದೇವರು ಬಂದು ಇಲ್ಲಿ ನೆಲೆಗೊಂಡಿರೋ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲೂ ಕೂಡ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದಾದ ನಂತರ ತುಂಬ ಹೊಟ್ಟೆ ಹಶ್ವಾಗಿತ್ತು. ಆ್ಯಕ್ಚುಲಿ ಪಾರ್ಕ್ ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಬಿಸಿಲಿದ್ರೋ ಕಾರಣ ಹೊಟ್ಟೆ ಕೂಡ ಹಶ್ವಾಗ್ತಾಯಿತ್ತು. ಹಂಗಾಗಿ ಫಸ್ಟೇ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪಾರ್ಕ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದೊಂದು ಮಿಸ್ ಆಗಿತ್ತು, ಸ್ವಲ್ಪ ಬೇಜಾರಾಯಿತು. ಸೊ ನೆಕ್ಸ್ಟ್ ಇವತ್ತಿನ ಲಾಸ್ಟ್ ಜರ್ನಿ ಬಂದು ಧರ್ಮಸ್ಥಳ ಕಡೆಗೆ ಇತ್ತು. ಸೊ ನಾವು ರೀಚ್ ಆಗೋರ್ಗೆ ಒಂದು 6:30 ಹಂಗಾಗಿತ್ತು. ರೂಮ್ಸ್ಗಳೆಲ್ಲ ಎಲ್ಲಿ? ಶ್ವೇತಾದ್ರಿನ ಸತ್ಯಾದ್ರಿನ ಎರಡರಲ್ಲೂ 3 ಅಕ್ಕಪಕ್ಕ ಇದೆಯಾ? ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೌದು ಗೈಸ್, ನಮ್ಮಮ್ಮ ಹೇಳಿದ ನಿಜ. ನಮ್ಮ ಕಡೆ ಎಲ್ಲ ಬೋರ್ಡ್ ಅವರೇ ನಿಲ್ಸಿರೋದು. ಫೈನಲಿ ರೂಮ್ಸಲ್ಲಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅದಾದ ನಂತರ ಧರ್ಮಸ್ಥಳ ಟೆಂಪಲ್ಗೆ ವಿಸಿಟ್ ಮಾಡಿಬಿಡೋಣ. ಇವತ್ತೆಲ್ಲ ದರ್ಶನ ಆಗಿಬಿಟ್ರೆ ನಾಳೆ ಬೆಳಗ್ಗೆನೇ ಹೊರಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನವನ್ನು ಮಾಡಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ತಿರುಪತಿಯಲ್ಲಿ ಯಾವ ರೀತಿ ಎಲ್ಲ ಜಾಸ್ತಿ ಆದಾಗ ರೆಸ್ಟ್ ಮಾಡ್ಲಿಕ್ಕೆ ಸಲುವಾಗಿ ಒಂದಷ್ಟು ಚೇರ್ಸ್ ಎಲ್ಲ ಹಾಕಿ ಬಿಟ್ಟಿರ್ತಾರಲ್ವ, ಅದೇ ರೀತಿ ಇಲ್ಲಿ ಕೂಡ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಹೊರಗಡೆನೇ ಜಾಸ್ತಿ ಎಲ್ಲ ಕ್ಯೂ ಇರುತ್ತೆ, ಬಟ್ ಇವತ್ತು ಸ್ವಲ್ಪ ರಶ್ ಏನಿರಲಿಲ್ಲ. ಸ್ವಲ್ಪ ವೀಕ್ ಡೇಸ್ ಮತ್ತು ಸೋಮವಾರ ಶುಕ್ರವಾರ ಈ ಥರ ಯಾವುದೇ ಡೇಸ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಫ್ರೀಯಾಗಿಯೇ ಇತ್ತು. ಸೋಮವಾರ ಶುಕ್ರವಾರ ಇಂಥ ಒಂದು ವಿಶೇಷವಾದ ದಿನಗಳಲ್ಲಿ ತುಂಬಾ ರಶ್ ಇರುತ್ತೆ. ಆ ಟೈಮಲ್ಲಿ ನಮಗೆ 100 ರೂಪೀಸ್ ಮತ್ತು 200 ರೂಪೀಸ್ಗೆ VIP ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನಾವು ಹೋಗಿ ದರ್ಶನ ಮಾಡ್ಕೊಬರ್ಬೋದು. ತುಂಬಾ ಕ್ಯೂ ಇರುತ್ತೆ ಕಾಮನ್ ಕ್ಯೂ ಅಲ್ಲಿ. ಸೊ ಹಾಗಾಗಿ ಆ ಥರ ಯುಟಿಲೈಸ್ ಬೇಕಂದರೆ ಮಾಡ್ಕೋಬೋದು. ತುಂಬ ದಿನ ಆಗುತ್ತೆ ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬಂದು. ಆ ಒಂದು
ತುಂಬ ಕಾಮಾಗಿ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇತ್ತು ಇವತ್ತಂತೂ. ಯಾಕಂದರೆ ಅಷ್ಟೊಂದೇನು ಗಲಾಟೆ ಇರಲಿಲ್ಲ, ಜನಗಳಿರಲಿಲ್ಲ, ಹಾಗಾಗಿ ತುಂಬಾ ಪೀಸ್ಫುಲ್ಲಾಗಿತ್ತು, ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು ಅಂತೂ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. 2 ಸರಿ ದರ್ಶನ ಮಾಡಿದ್ದು ಆಯಿತು. ಸರಿ ಬಂದರೂ ತುಂಬ ರಶಲ್ಲಿ ಬರ್ತಾಯಿದ್ವಿ, ಬಟ್ ಈ ಸರಿ ಸ್ವಲ್ಪ ಆರಾಮವಾಗಿ ದರ್ಶನ ಆಯ್ತಲ್ವ, ಅದು ಅಂತೂ ತುಂಬ ಖುಷಿ ಆಯಿತು. ಹಾಗೆ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಎಲ್ಲರೂ ಗ್ರೂಪ್ ಫೋಟೋ. ಮತ್ತು ಅದಾದ ನಂತರ ಆನೆ ಕೂಡ ಬಂತಲ್ಲ, ಮಕ್ಕಳಿಗೆಲ್ಲ ಆನೆ ಕೈಯಲ್ಲಿ ಆಶೀರ್ವಾದ ಮಾಡಿಸಿದ್ವಿ. ಅವ್ರಿಗೊಂಥರ ಖುಷಿ ಮಕ್ಕಳಿಗೆ ಆನೆ ನೋಡ್ತಿದ್ದಂಗೆ. ಸೊ ಹತ್ರ ಹೋಗಿ ನಿಂತ್ಕೊಂಡೆಲ್ಲ ನೋಡಿಕೊಂಡು ಅದ್ರ ಸೊಂಡೆಲ್ಲ ಆಡಿಸ್ತಾ ಇರುತ್ತಲ್ಲ, ಅದೊಂಥರ ಖುಷಿಯಿಂದ ನೋಡ್ತಾಯಿದ್ರು. ಹಾಗೆ ಮಕ್ಕಳಿಗೆಲ್ಲ ಇದೇ ರೀತಿ ಆಶೀರ್ವಾದ ಮಾಡ್ತಾ ಇರುತ್ತಲ್ವ, ಅದೇ ರೀತಿ ಖುಷಿಗೂ ಹತ್ರ ಹೋಗಿ ನಿಲ್ಲಿಸ್ಕೊಂಡಾಗ ಅವಳಿಗೆ ಸ್ವಲ್ಪ ಜಾಸ್ತಿನೇ ಜೋರಾಗಿ ಟಚ್ ಆಯಿತು. ಸೊ ಅವಳು ಎದ್ರುಕೊಂಬಿಡ್ಲೆ ಆ್ಯಕ್ಚುಲಿ. ಸೊ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಧರ್ಮಸ್ಥಳದಲ್ಲಿ ಊಟಕ್ಕೆ ಕೇಳಲೇಬೇಕಾ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ದೇವಸ್ಥಾನಗಳಾದರೂ ಅಷ್ಟೇ, ಆ ಒಂದು ದೇವಸ್ಥಾನದ ಪ್ರಸಾದ ಅಂತೂ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಡೇಗೆ ಸಾಕಷ್ಟು ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ಎಲ್ಲೆಲ್ಲ ಹೋದ್ವಿ ನೆಕ್ಸ್ಟ್ ಡೇ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.